Thank you, masters, dear friends and dear persons. Sir, namaste. Thank you, sir. Thank you so much. Thank you, masters. वैसे ही बैठे रहिए। मास्टर्स हमेशा 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 याद रखिए, ध्यान की स्थिति को बरकरार रखना अत्यंत आवश्यक है। ಮಾಸ್ಟರ್ಸ್, ಧ್ಯಾನದ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದು ತುಂಬಾ ಅವಶ್ಯಕ. ಇದೊಂದು ನಾವು ಪ್ರತಿ ದಿನ ಧ್ಯಾನ ಮಾಡಿದ್ಮೇಲೆ ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಎಷ್ಟು ನೋಡಿದರೂ ಕಡಿಮೆ. ನಾವು ನಿನ್ನೆ ಆಂಜನೇಯ ಸ್ವಾಮಿ ತತ್ವ ನೋಡ್ಕೊಂಡಿವಿ. ನಾವೇ ಆಂಜನೇಯ ಆಗ್ಬೇಕು, ಪವನ ಪುತ್ರ ಆಗುವ ಮೂಲಕ ಅಷ್ಟ ಸಿದ್ಧಿಗಳನ್ನ ಪಡ್ಕೊಂಡು, ಆದ್ರೂ ಕೂಡ ನಾವು ಶುದ್ಧ ಸಾತ್ವಿಕ ತತ್ವಕ್ಕೆ ಪರಮ ಸೇವಕನಾಗಿರ್ಬೇಕು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ 18 ಆದರ್ಶ ಸೂತ್ರಗಳಿಗೆ ನಾವು ಪರಮ ಸೇವಕರಾಗಿರ್ಬೇಕು. ಅವರ ಧ್ಯೇಯಗಳಿಗೆ ನಾವು ಸೇವಕರಾಗಿರ್ಬೇಕು. ಆಂಜನೇಯ ಸ್ವಾಮಿದೇನು ಬೇರೆ ಕೆಲಸ ಇಲ್ಲ, ಶ್ರೀರಾಮನ ಆದೇಶವನ್ನ ಪಾಲಿಸೋದಷ್ಟೇ. ಲಕ್ಷ್ಮಣನದು ಬೇರೆ ಏನು ಕೆಲಸ ಇಲ್ಲ, ಶ್ರೀರಾಮ ಹೇಳಿದಂತೆ ಕೇಳೋದಷ್ಟೇ. ಜಾಮವಂತ, ಸುಗ್ರೀವ ಯಾರೇ ಇರಲಿ, ಶ್ರೀರಾಮ ಹೇಳಿದಂತೆ ಕೇಳೋದಷ್ಟೇ ಕೆಲಸ. ಅವ್ರು ಎಷ್ಟು ಶಕ್ತಿವಂತರೋ, ಎಷ್ಟು ಸಿದ್ಧಿ ಪಡ್ಕೊಂಡಿದಾರೋ ಅವ್ರಿಗೆ ಬಿಟ್ಟದ್ದು. ಬಟ್ ಇವ್ರು ಹೇಳಿದಂಗೆ ಪಾಲಿಸೋದು. ಅವರಿಗೆ ಸ್ವಂತದ್ದು ತಮ್ಮದೇ ಆದ ಒಂದಿಷ್ಟು ಗುರಿ ಯೋಜನೆಗಳಿಲ್ಲ. ಹಾಗೆ ಒಂದು ಮಹಾ ಮಿಷನ್ ನಲ್ಲಿ ನಾವೆಲ್ಲ ಒನ್ನೆಸ್ ಅಲ್ಲಿ ಇರ್ಬೇಕು ಮಾಸ್ಟರ್ಸ್. ಈ ಸ್ಥಿತಿನಲ್ಲಿ ನಾವು ಬರ್ಬೇಕಾದ್ರೆ ನಾವು ಎಷ್ಟೋ ಜನ್ಮಗಳನ್ನ ಪಡ್ಕೊಂಡು ಮೂಲಾಧಾರ, ಬಟ್ಟೆ ನೆತ್ತಿ ಏನು ಮಕ್ಕಳು ಹೆರೋದು, ಪ್ರೊಡಕ್ಟ್ ಮಾಡೋದು, ಮತ್ತೆ ಹೋಗೋದು, ಸತ್ತು ಹೋಗೋದು, ಇದೆ 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 ಇದೆ. ಇದರಲ್ಲೇನೆ ಮೂಲಾಧಾರ, ಸ್ವಾಧಿಷ್ಠಾನ, ನಾನು ನಂದು ಅಂತ, ಮಣಿಪುರ ನನಗಿದ್ ಬೇಕು, ಅದು ಬೇಕು, ಆ ಪದವಿ, ಪ್ರತಿಷ್ಠೆ, ಚಂದ, ಇಷ್ಟೆಲ್ಲ ಅಂತ. ಇಂಥ ಎಲ್ಲ ಜನ್ಮ ಕಳ್ಕೊಂಡ್ಮೇಲೆ ನಾವು ಅನಾಹತ ಇದಕ್ಕೆ ಬರ್ತೀವಿ, ಹೃದಯ ಚಕ್ರಕ್ಕೆ ಬರ್ತೀವಿ. ಅಲ್ಲಿಂದ ಮಾಸ್ಟರ್ಸ್ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಆರಂಭ. ಆದರೆ ನಮ್ಗೆ ಮುಂದಿನ ಈ ಆಧ್ಯಾತ್ಮಿಕ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ಸುಗ್ರೀವ ಆಗ್ಬೇಕು ಮಾಸ್ಟರ್ಸ್. ಸುಗ್ರೀವ ಆಗದೆ ಅಷ್ಟಸಿದ್ಧಿಗಳನ್ನ ಪಡ್ಕೊಂಡ ಸ್ಥಿತಿಯಲ್ಲಿ ಇರುವಂತವರು ಆ ಪರಮ ಸಾತ್ವಿಕ ಸ್ಥಿತಿಗೆ ಯೋಧ ಆಗಿರೋದಿಲ್ಲ. ರಾವಣ ಎಲ್ಲವನ್ನ ಪಡ್ಕೊಂಡಿದ್ದ, ಆದ್ರೆ ಆ ಪರಮ ಸಾತ್ವಿಕ ಸ್ಥಿತಿಗೆ ಸೇವೆ ಮಾಡೋದಕ್ಕೆ ತಯಾರಿರ್ಲಿಲ್ಲ. ತನ್ನದೇ ಎಲ್ಲವನ್ನ, ಯಾಕೆಂದ್ರೆ ಅವನಿಗೆ ಹೃದಯ, ಕಂಠ ಒಂದಕ್ಕೊಂದು ಸಂಬಂಧವೇ ಇರಲಿಲ್ಲ, ತನ್ನ ಕಂಟ್ರೋಲ್ ಅಲ್ಲೇ ಇರ್ಲಿಲ್ಲ. ಅವನ್ ಏನ್ ಆದೇಶ ಮಾಡ್ತಿದ್ನು, ಏನ್ ಕಥೆನು. ಸುಗ್ರೀವ ಆಗ್ಬೇಕು ಮಾಸ್ಟರ್ಸ್. ಇಲ್ಲಿಂದ ಕೋಟಿ ಆಲೋಚನೆಗಳು ಬರ್ಬೋದು. ಅದು ಸೂಕ್ಷ್ಮ ಜಗತ್ತಿಗೆ ಸಂಬಂಧಪಟ್ಟದ್ದು. ನಾವು ಅದನ್ನ ಚೇಂಜ್ ಮಾಡ್ಬೋದು, ಆಲೋಚನೆಗಳನ್ನ. ಈಗ ಬಂದ ಆಲೋಚನೆಯನ್ನ ಇನ್ನೊಂದು ಕ್ಷಣಕ್ಕೆ ನಾವು ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಆದ್ರೆ ಈಗ ಮಾತಾಡಿದ ಮಾತನ್ನ ಇನ್ನೊಂದು ಕ್ಷಣಕ್ಕೆ ಬದಲಾಯಿಸೋದಕ್ಕೆ ಆಗೋದಿಲ್ಲ. ನೀವು ಎಷ್ಟು ಬೇಕಾದ್ರೂ ಆಲೋಚನೆ ಇಟ್ಕೊಳ್ಳಿ, ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಆದ್ರೆ ಇಲ್ಲಿಂದ ಹೊರಗಡೆ ಹಾಕ್ಬೇಡಿ. ಈ ಕಂಠದ ಮೂಲಕ ಅದನ್ನ ತಂದು ಹೊರಗಡೆ ಹಾಕ್ಬೇಡಿ. ನಿಮ್ಮ ಆಲೋಚನೆಯನ್ನ ಇಲ್ಲಿಂದ ಹೊರಗಡೆ ಹಾಕೋದಕ್ಕೆ ನೋಡಿ, ಒಂದ್ ಮಾತನ್ನ ಮಾತಾಡಿ. ನಿಮ್ಮ ದೇಹದ ಕಣಗಳು ಅದಕ್ಕೆ ಸ್ಪಂದಿಸಿ ಸಂಪೂರ್ಣ ಶಕ್ತಿಯನ್ನ ತುಂಬಿ ಪುಪ್ಪುಸದಲ್ಲಿ ವಾಯುವನ್ನ, ಆ ವಾಕ್ಯಕ್ಕೆ ಎಷ್ಟು ಬೇಕೋ ಅಷ್ಟು ವಾಯುವನ್ನ ಮೊದಲೇ ಶೇಖರಿಸಿ ಇಟ್ಟುಕೊಂಡು
ಧ್ವನಿ ಯಂತ್ರದ ಮೂಲಕ ಆ ನಿಮ್ಮ ಆಲೋಚನೆಯನ್ನು ಒಂದು ವಾಣಿ, ಒಂದು ಮಾತು ಆಗಿ ಪರಿವರ್ತಿಸುತ್ತದೆ. ಒಂದು ಮಾತು ಆಗಿ ಬರೋದಕ್ಕೆ ನಮ್ಮ ಸಂಪೂರ್ಣ ಕೋಟ್ಯಾನುಕೋಟಿ ಜೀವಕೋಶಗಳು ಸಹಕರಿಸಿ ಸಂಪೂರ್ಣ ನಾವು ಪಡೆದುಕೊಂಡಂತ ವಾಯು ತತ್ವವನ್ನ ಪುಪ್ಪುಸದಲ್ಲಿ ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ಇಟ್ಟು ಧ್ವನಿಯಂತ್ರದ ಮೂಲಕ ಅದನ್ನ ಪಾರು ಮಾಡಿ ವಾಣಿಯಾಗಿ ಪರಿವರ್ತಿಸುತ್ತದೆ. ಅಬ್ಬ, ಒಂದು ವಾಕ್ಯ ಬರಬೇಕು ಅಂದ್ರೆ ಇಡೀ ಬ್ರಹ್ಮಾಂಡ ಅದಕ್ಕೆ ಸಹಕರಿಸುತ್ತದೆ. ಏನಾಗುತ್ತೆ ಗೊತ್ತಾ ಮಾಸ್ಟರ್ಸ್, ಬ್ರಹ್ಮಾಂಡದ ಒಂದು ಅದ್ಭುತ ನಿಯಮ ಇದೆ. ಅದು ಭೂಮಿ ತಾಯಿಯ ನಿಯಮದಂತೆನೆ ನೀವೇನ್ ಬಿತ್ತುತ್ತೀರೋ ಅದನ್ನ ಕೊಡ್ತೈತಿ. ಬಿತ್ತೋದು ಬಿಡೋದು ನಿಮಗ್ ಬಿಟ್ಟಿತ್ತು. ಏನ್ ಬಿತ್ತೋದು ಅದು ನಿಮಗ್ ಬಿಟ್ಟಿತ್ತು. ನಿಮ್ಮ ವಾಣಿಯಿಂದ ಬಂದ ವಾಕ್ಯಗಳು ಬ್ರಹ್ಮಾಂಡಕ್ಕೆ ಆದೇಶ ಅಷ್ಟೆ. ಯಾ ಲೆವೆಲ್ಗೆ ಮಾತಾಡ್ಕೊಳ್ತೀರಿ ನೀವು ಇಡೀ ದಿನ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆ ಇಷ್ಟೆಲ್ಲಾ ನಾವು ಧ್ಯಾನ ಸಾಧನೆ ಮಾಡಿದ್ರು ಎಲ್ಲಿ ನಮ್ಮ ಶಕ್ತಿ ಸೋರಿ ಹೋಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅಯ್ಯೋ ಅವ್ರ ಹಂಗೆ ಕಣ್ರಿ, ಅಯ್ಯೋ ಇವ್ರ ಹಿಂಗೆ ಕಣ್ರಿ, ಅಯ್ಯೋ ಇವ್ರು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೇನ್ರಿ, ಅವ್ರು ಕಷ್ಟ ಕೊಡ್ತಾರೆ ಕಣ್ರಿ, ತುಂಬಾ ಕಷ್ಟ ರೀ. ಆದೇಶ ಫಿನಿಶ್. ಅವ್ರ ಹಂಗೆ ಕಣ್ರಿ, ಅವ್ರ ಕಷ್ಟ ಕೊಡ್ತಾರೆ ಕಣ್ರಿ, ಅವ್ರ ಹೀಗೆ ಕಣ್ರಿ, ಫಿನಿಶ್. ಫೈನಲ್ ಜಜ್ಮೆಂಟ್ ಬ್ರಹ್ಮಾಂಡದಲ್ಲಿ. ಅದಕ್ಕೆ ಸುಗ್ರೀವ, ಸೇಮ್ ಶಬ್ದದ ಅರ್ಥವನ್ನು ಹೊಂದಿದ ಶಬ್ದವೇ ಪತ್ರಿಸರ ಹೆಸರು ಸುಭಾಷ್. ಪತ್ರಿಸರ ಯಾರು? ಸುಭಾಷ್. ಸು ಉತ್ತಮ, ಭಾಷೆ, ಉತ್ತಮ ಭಾಷೆಯನ್ನ ಮಾತಾಡುವುದು. ಸುಗ್ರೀವ, ಸುಭಾಷ್. ಇವರ ದಾರಿಯಲ್ಲಿ ನಡೀತಾ ಇರೋ ನಾವು ನಮ್ಮ ವಾಕ್ ಕ್ಷೇತ್ರವನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದನ್ನ ಸಾವಿರ ಲಕ್ಷ ಸಲ ಆಲೋಚನೆ ಮಾಡಿ ಉಪಯೋಗಿಸಿ. ಇಲ್ಲಿಂದ ಏನ್ ನೀವು ಹೊರಗೆ ತರ್ತಿರೋ ದಟ್ ಈಸ್ ಫೈನಲ್. ಇದು ಅದಕ್ಕೆ ಸೇವಕ. ನಿಮ್ ಎಷ್ಟು ಜನ್ಮ ಪರಂಪರೆ ಇದೆಯೋ ಲೆಕ್ಕಕ್ಕಿಲ್ಲ. ನೀವು ಮೂಲಾಧಾರದಿಂದ ಹೆಂಗ್ ಬಂದಿದಿರೋ ಲೆಕ್ಕಕ್ಕಿಲ್ಲ. ಬಟ್ ಇಲ್ಲಿಂದ ನೀವು ಮೇಲೆ ಹೋಗ್ಬೇಕಾದರೆ ಸುಗ್ರೀವ ಸುಭಾಷ್ ಆಗದೆ ನಿಮಗೆ ಮುಕ್ತಿ ಇಲ್ಲ. ಇವೆರಡೂ ಲೆಕ್ಕಕ್ಕೆ ಬಾರದು. ಇವೆರಡು ವ್ಯರ್ಥ. ಹೆಂಗಂದ್ರೆ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂಗೆ, ರಾವಣನ ಕೈಗೆ ಅಷ್ಟು ವಿದ್ಯೆಗಳನ್ನ ಕೊಟ್ಟಂಗೆ, ದುರ್ಯೋಧನನ ಕೈಗೆ ಅಷ್ಟು ಪವರ್ ಕೊಟ್ಟಂಗೆ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಯಾಕೆ ಇವತ್ತು ಎಷ್ಟೋ ಜನ ಮಾಸ್ಟರ್ಸ್ ಅನ್ನ ನೋಡ್ತೀವಿ, ಇದನ್ನ ಯಾಕೆ ಆ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇಲ್ಲಿಂದ ಪ್ಯೂರಿಫೈ ಆಗಿ ಹೋಗ್ತಾನೆ ಇಲ್ಲ. ವಿಶುದ್ಧ. ಅಬ್ಬಾ, ಅದಕ್ಕಿಂತ ಅದ್ಭುತವಾದ ಶಬ್ದ ಎಲ್ಲಿಂದ ಹುಡುಕೋದು ಮಾಸ್ಟರ್ಸ್? ವಿಶುದ್ಧ, ಸುಗ್ರೀವ, ಸುಭಾಷ್. ಅಬ್ಬಾ, ವಾರಿಯರ್ಸ್ ನೀವು ಹೆಂಗಿರ್ಬೇಕು ಗೊತ್ತಾ? ನೀವು ವಾಕ್ ಕ್ಷೇತ್ರದ ವಾರಿಯರ್ ಆಗಿರ್ಬೇಕು. ಸುಮ್ಮನೆ ನೀವು ಮಾತಾಡ್ತಿದ್ರೆ ಅಕ್ಕಪಕ್ಕದವರು ನಿಮ್ ಮಾತನ್ನ ಕೇಳಬೇಕು.
ಏನಪ್ಪಾ ಎಷ್ಟು ವಿಶೇಷವಾಗಿ ಮಾತಾಡ್ತಾರೆ, ಎಷ್ಟು ಮಧುರವಾಗಿ ಮಾತಾಡ್ತಾರೆ. ಒಂದೇ ನಿಮಿಷ ಇತ್ತು, ತಡ ಆದ್ರೂ ಪರವಾಗಿಲ್ಲ, ಒಂದೇ ನಿಮಿಷ ಇರಿ ಪ್ಲೀಸ್, ಒಂದೇ ನಿಮಿಷ ಇರಿ. ಸರ್, ಒಂದು ವಾಟ್ಸಪ್ ಕಳಿಸಿದ್ದೇನೆ ಸ್ಕ್ರೀನ್ ಮೇಲೆ ಹಾಕಿ. ಮಾಸ್ಟರ್ಸ್, ಸುಮ್ಮನೆ ಮೊನ್ನೆ ನಾನು ಲಕ್ಷ್ಮೇಶ್ವರ ಹುಬ್ಬಳ್ಳಿಯಿಂದ ಬರ್ತಿರ್ಬೇಕಾದ್ರೆ ಬಸ್ಸಲ್ಲಿ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ, ಈಶ್ವರೀಯ ವಿಶ್ವವಿದ್ಯಾಲಯದವರು ಒಂದು ವಾಕ್ಯವನ್ನ ಬಸ್ಸಲ್ಲಿ ಹಾಕಿದ್ರು. ಸುಮ್ಮನೆ ಇರ್ಲಿ ಅಂತ ಅದನ್ನ ಫೋಟೋ ಹೊಡ್ಕೊಂಡೆ. ಇವತ್ತು ಕ್ಲಾಸಿಗೆ ಬರುತ್ತೆ ಅಂತಾನೂ ಅನ್ಕೊಂಡಿರ್ಲಿಲ್ಲ, ಬಟ್ ಅದನ್ನ ಒಂದ್ ಕಾರಣಕ್ಕೆ ಇಟ್ಕೊಂಡಿದ್ದೆ, ನಿಮ್ಗೆ ಅದನ್ನ ಮಾತಾಡ್ಬೇಕು ಅಂತ. ಬಟ್ ಇವತ್ತೇ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮಾಸ್ಟರ್ಸ್ ಅದು. ನೋಡಿ, ಸಿಂಪಲ್ ಏನ್ ಹೇಳ್ತಾರೆ ನೋಡ್ರವ್ರು, ವಾಕ್ಯ ಫೋಟೋ ಸ್ವಲ್ಪ ದೊಡ್ಡ ಮಾಡಿ ಸರ್. ಎಸ್, ನೋಡಿ, ಕಡಿಮೆ ಮಾತಾಡಿ, ಮೆಲ್ಲಗೆ ಮಾತಾಡಿ, ಮಧುರವಾಗಿ ಮಾತಾಡಿ. ಎಲ್ಲಕ್ಕಿದ್ದಾರೆ ಇದನ್ನ? ಬಸ್ಸಲ್ಲಿ ತೆಗೆರಿ ಸರ್. ಬಸ್ಸಲ್ಲಿ ಯಾಕೆ? ಬಸ್ಸಲ್ಲಿ ಪ್ರಯಾಣ ಮಾಡಿ ನೋಡಿ ಸ್ವಲ್ಪ ಹೆಂಗಿರುತ್ತೆ ಅಂದ್ರೆ, ಆ ವಾರಕ್ಕೆ ಒಂದಿನ ಸಂತೆ ಸೇರುತ್ತಲ್ಲ, ವರ್ಷಕ್ಕೊಂದಿನ ಜಾತ್ರೆ ಸೇರುತ್ತಲ್ಲ, ಆ ವಾರದ ಒಂದು ದಿನ ಸಂತೆ, ವರ್ಷದ ಒಂದು ದಿನದ ಜಾತ್ರೆ ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಮ್ಗೆ ಅರ್ಥ. ಇಡೀ ಲೋಕನೇ ಲೋಕ ರೀತಿಯಾಗಿ ಇರುತ್ತೆ. ಅಲ್ಲಿ ಇಷ್ಟನ್ನ ನಾವು ಪಾಲಿಸಿ ಬಿಟ್ರೆ ಏನಾಗುತ್ತೆ ಮಾಸ್ಟರ್ಸ್? ಅಟ್ ಲೀಸ್ಟ್ ನಮ್ಮಿಂದಾಗಿ ಅಲ್ಲಿ ಕಸ ಬೀಳುವುದಿಲ್ಲ. ಅಪ್ಪ, ನಮ್ಮಿಂದಾಗಿ ಅಲ್ಲಿ ಕಸ ಬೀಳುವುದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಹೋಗ್ತಾ ಇದೀವ, ಯಾವ್ದಾದ್ರು ಆಫೀಸಿಗೆ ಹೋಗ್ತೀವ, ನಮ್ಮ ಕಾರ್ಯಕ್ಷೇತ್ರಕ್ಕೆ ಹೋಗ್ತೀವ, ನಮ್ಮಿಂದಾಗಿ ಕಸ ಬೀಳಬಾರ್ದು ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ಕಸ ಚೆಲ್ತಾ ಹೋಗ್ಬಾರ್ದು. ನಾವು ಕುಂತಲ್ಲೆಲ್ಲ ಕಸ ಚೆಲ್ಲಿ ಬರಬಾರ್ದು. ಮಧುರವಾಗಿ ಮಾತಾಡಿ, ಕಡಿಮೆ ಮಾತಾಡಿ, ಹಿತಮಿತವಾಗಿ ಮಾತಾಡಿ, ಮೆಲ್ಲಗೆ ಮಾತಾಡಿ. ಅದಕ್ಕೊಂದು ಬೇಸ್ ಅಂತ ಇದೆ. ಈಗ ₹1 ಖರ್ಚು ಮಾಡಿ ಏನೋ ತಗೊಳ್ಳುವಂತ ಜಾಗದಲ್ಲಿ ₹100, ₹1000 ಕೊಡ್ತೀರಾ ನೀವು? ಇಲ್ಲ. ಒಂದು ₹10 ತಗೊಂಡೋಗಿ ನನಗೆ ಒಂದು 10 kg ಗೋಲ್ಡ್ ಕೊಡಿ ಅಂತ ಹೇಳಿ ನೋಡಿ, KG ಅಲ್ಲ, ನಿಮ್ಗೆ ಗೋಲ್ಡ್ ಇದನ್ನು ತೋರಿಸ, ಟಚ್ ಮಾಡೋದಕ್ಕೂ ಕೊಡೋದು. ಒಂದು ಸಣ್ಣ ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ ಅದಕ್ಕೆ ತಕ್ಕ ಬೆಲೆ ಕೊಡ್ತೀರಿ. ನೀವು ಯಾರ ಜೊತೆ ಎಷ್ಟು ಮಾತಾಡ್ಬೇಕಾಗಿದೆಯೋ ಅಷ್ಟೇ ಫ್ರೀಕ್ವೆನ್ಸಿ ಇಟ್ಕೊಳ್ಳಿ ಸೌಂಡದ್ದು. ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಟಿವಿ ವ್ಯಾಲ್ಯೂಮ್ ಇಟ್ಕೊಳ್ತೀರಿ, ಮೊಬೈಲ್ ವ್ಯಾಲ್ಯೂಮ್ ಇಟ್ಕೊಳ್ತೀರಿ. ಊರಿಗೆಲ್ಲ ಕೇಳಿಸುವಂಗೆ ನೀವು ಮೈಕು ಸ್ಪೀಕರು ಹಾಕೋದಿಲ್ಲ. ಮತ್ತೆ ಮಾತಾಡುವಾಗ ಯಾಕೆ ಅಗತ್ಯಕ್ಕಿಂತ ಹೆಚ್ಚು ಜೋರಾಗಿ ಒರಟಾಗಿ ಮಾತಾಡ್ತೀರಿ ಸ್ವಾಮಿ? ಯಾರಿಗೆ ಕೇಳಿಸ್ಬೇಕಾಗಿದೆಯೋ ಅಷ್ಟನ್ನ ಕೇಳಿಸಿ, ಏನನ್ನ ಕೇಳಿಸ್ಬೇಕಾಗಿದೆಯೋ ಅಷ್ಟನ್ನ ಕೇಳಿಸಿ, ಮ್ಯಾಟರ್ ಕ್ಲೋಸ್. ಬಟ್ ಅದಿಲ್ಲ, ಯಾಕೆಂದ್ರೆ ನಾವು ವಿಶುದ್ಧವಾಗಿಲ್ಲ, ಸುಗ್ರೀವರಾಗಿಲ್ಲ, ಸುಭಾಷರಾಗಿಲ್ಲ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಈ ಮೇಲಿನ ಎರಡನ್ನ, ನಿಮ್ಮ ಆಜ್ಞಾ, ನಿಮ್ಮ ಸಹಸ್ರಾರವನ್ನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂದ್ರೆ ನೀವು ವಿಶುದ್ಧರಾಗ್ಬೇಕು, ಸುಗ್ರೀವ ಆಗ್ಬೇಕು, ಸುಭಾಷ ಆಗ್ಬೇಕು. ಬೇರೆ ದಾರಿ ಇಲ್ಲ. ಇಲ್ಲ, ಸೇಮ್ ರಾವಣ ಇದನ್ನೆಲ್ಲ ಪಡ್ಕೊಂಡಿದ್ದ, ಬಟ್ ಹೃದಯ ಇದು ಪಾಪ ಅದನ್ನೇನ್ ಮಾತಾಡೋಂಗಿರ್ಲಿಲ್ಲ.
ಏನಾಯ್ತು ಕತೆ ಗೊತ್ತಿದೆ. ಎಲ್ಲಾ ಎಕ್ಸಾಂಪಲ್ ನಿಮ್ಮ ಮುಂದೆ ಇದೆ, ನೀವು ತುಂಬಾ ಜಾಣರು ಕೂಡ. ಅರ್ಥ ಆಯ್ತಾ ಮಾಸ್ಟರ್ಸ್? ಸುಗ್ರೀವ ಪಾಯಿಂಟು, ಸುಭಾಷ್ ಪಾಯಿಂಟು, ವಿಶುದ್ಧ ಪಾಯಿಂಟು, ಮೂರು ಒಂದೇ ಪಾಯಿಂಟ್. ವಿಶುದ್ಧರಾಗಿರಿ, ಸುಗ್ರೀವರಾಗಿರಿ, ಸುಭಾಷ್ ಆಗಿರಿ. ओके मास्टर्स, याद रखना। कल हमने आंजनेय स्वामी के बारे में सुना, पवन पुत्र होते हुए अष्ट सिद्धि को प्राप्त करना। लेकिन अष्ट सिद्धि को प्राप्त किया हुआ व्यक्ति किसके लिए एक योद्धा बनकर काम करता है? सुग्रीव के लिए। सुग्रीव, ग्रीव यानी कंठ, जहां से वाणी निकलती है। सुभाष, पत्री जी का नाम क्या है? सुभाष। कैसी थी उनकी भाषा? सुभाष। विशुद्ध चक्र, विशुद्ध से पार होकर ही विशुद्ध रूप से आना। सुग्रीव, सुभाष स्थिति में आना। एक वाक्य का उच्चारण करने के लिए एक बार कोशिश करके देखिए। हमारे समस्त कोट्यानुकोटि, समस्त अणु प्रत्यणु शरीर में जितनी भी जीव कोशिकाएं हैं, सभी इकट्ठे होकर अपनी एनर्जी इकट्ठे करते हैं, एकत्रित करते हैं, और फेफड़े में पूरे आपके उच्चारण के योग की जितनी शक्ति की जरूरत है उतने फेफड़े में वायु को भर के रखते हैं। रखने के बाद विशुद्ध चक्र के द्वारा उसे पास करते हैं, तब एक शब्द उच्चारण होता है, एक वाक्य का निर्माण होता है। एक वाक्य का निर्माण करने के लिए आपके शरीर की समस्त शक्ति का उपयोग होता है, समस्त शक्ति का। यहां लाख करोड़ विचार रखें, कोई मायना नहीं रखता। सूक्ष्म लोक में रहता है, अभी के विचार अभी आप चेंज कर सकते हैं, लेकिन एक बार आपके विचार आपके संपूर्ण कोट्यानुकोटि कोशिकाओं की शक्ति से, वायु तत्व के शक्ति से, विशुद्ध चक्र से यदि पार होके आपके मुख से निकल गया तो याद रखना वो ब्रह्मांड के लिए ऑर्डर है। हो गया, इसका मार के साइन हो गया उसका। याद रखिए, आज से हमारी वाणी कैसी होनी चाहिए। यदि अष्टसिद्धि प्राप्त योद्धा आपको चाहिए तो आप सुग्रीव हो जाइए, सुभाष हो जाइए, विशुद्ध हो जाइए, नहीं तो रावण की स्थिति हमारे सामने है। इसीलिए वाक क्षेत्र का हम जितना भी इंपॉर्टेंस बोले मास्टर्स तो भी कम है। ಸರ್ PCSB ಅಲ್ಲಿ ಕನ್ನಡದಲ್ಲಿ ವಾಕ್ಕ್ಷೇತ್ರ ಕುರಿತು ಇದೆ, ಅದನ್ನ ಒಂದ್ಸಲ ತೆಗೆದು सीरीज ಆಗಿ ಗ್ರೂಪ್ ಅಲ್ಲಿ ಹಾಕಿಬಿಡಿ। हिंदी के मास्टर्स, PMC गुजरात में वाक्क्षेत्र के बारे में हमारे सीरीज के लेक्चर्स हैं, आप उसे वहां धीरेन्द्र सर इनको कॉल करके उसको आप ले सकते हैं या कहीं आप प्राप्त कर सकते हैं। वाक्क्षेत्र के पूरे सीरीज को हिंदी में और कन्नड़ में सभी मास्टर्स सुनिए। ಇವತ್ತಿನ ಮಾತನ್ನ ನೀವು ಕೇಳ್ಕೋಬೇಕು ಅಂದ್ರೆ ಅದನ್ನ ಪೂರ್ತಿ ಕೇಳ್ಕೊ। इसीलिए मास्टर्स सुग्रीव बनिए, सुग्रीव विशुद्ध बनिए, सुग्रीव बनिए, सुभाष बनिए, तो अष्ट सिद्धि प्राप्त सभी मास्टर्स आपके लिए योद्धा के तौर पर काम करेंगे। थैंक यू, थैंक यू, थैंक यू, थैंक यू सो मच मास्टर्स, थैंक यू सर। ಅವೆರಡು ಇದನ್ನ ಕನ್ನಡದಲ್ಲಿ ಹಾಕಿಬಿಡಿ ಸರ್, ಹಿಂದಿ ಅವ್ರು ನೋಡ್ಕೊಳ್ತಾರೆ। ಓಕೆ ಸರ್, ರೇಣುಕಾಮೂರ್ತಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ। ಓ ಸರ್, ಮಾಸ್ಟರ್ಸ್ ಇವತ್ತು ग्रुप ಅಲ್ಲಿ ಹಾಕ್ತೀನಿ। ट्रैकिंग बरोರು कन्नड़ वालों के लिए संबंधित है मास्टर्स, मराठी हिंदी मास्टर्स आप विदा हो सकते हैं प्लीज।
ಟ್ರೆಕ್ಕಿಂಗ್ ಬರೋರು, ಹಾಸನ ಧ್ಯಾನ ಯಜ್ಞಕ್ಕೆ ಬರೋರು ಮುಂಚೆ 2 ದಿನ ಶರಣ್ಮೃಗಳ ಅದ್ಭುತವಾದ ತಪಸ್ಸಿನ ಸ್ಥಾನ, ಸಾವಿರಾರು ವರ್ಷಗಳಿಂದ ಆ ಗುಡ್ಡ ಬೆಟ್ಟಗಳಲ್ಲಿ ಸುಮ್ಮನೆ ಮೌನವಾಗಿದ್ದು ತಪಸ್ಸು ಮಾಡೋದಿದೆ. ಅಲ್ಲಿ ಇರ್ಲಿಕ್ಕೆ ಮತ್ತು ಊಟ ವ್ಯವಸ್ಥೆ ಒಟ್ಟು ಇದು ಅದರ ಖರ್ಚು ವೆಚ್ಚಕ್ಕೆ ಇಲ್ಲಿವರೆಗೆ ನಮಗೆ ನಾವು ಎಲ್ಲೇ ಹೋದ್ರು ಮಾಸ್ಟರ್ಸ್ ನಮ್ಮನ್ನ 1 ಪೈಸೆನೂ ಖರ್ಚು ಮಾಡಲಾರ್ದಂತೆ ಅವರೇ ಸ್ಪಾನ್ಸರ್ ಮಾಡಿದ್ರು. ಶಾರದಾ ಮೇಡಮ್ ಅಲ್ಲಿ ಸ್ಪಾನ್ಸರ್ ಮಾಡಿದ್ರು. ಇಲ್ಲಿ ನೋಡಿದ್ರೆ ಸುಭಾಷಣ್ ಅವರ ಫ್ರೆಂಡ್ ಅಲ್ಲಿ ಸ್ಪಾನ್ಸರ್ ಮಾಡಿದ್ರು. ಇಲ್ಲಿ ಯಾರೋ ಬರ್ಬೋದು, ಬರ್ಲಿಕ್ಕೂ ಇಲ್ಲ. ಬಟ್ ಈಗ ನಾವಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ರೇಣುಕಾಮೂರ್ತಿ ಸರ್ ಅವರ ಪರಿಚಯದವರು ಅಲ್ಲೊಬ್ರು ಇದ್ದಾರೆ, ಅವ್ರ ಮೂಲಕ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಮಾಸ್ಟರ್ಸ್ ಈಗಾಗಲೇ ಸ್ಟ್ಯಾಚ್ಯೂ ಆಫ್ ಮೆಡಿಟೇಷನ್ಗೆ 88,000 ಕಲೆಕ್ಟ್ ಆಗಿದೆ ವಾರಿಯರ್ಸ್ ಕಡೆಯಿಂದ. ನೆನ್ಪಿಟ್ಕೊಳ್ಳಿ, ಅದು ಕಡ್ತಾಲ್ ಪಿರಮಿಡ್ ಓಪನ್ ಆಗಿರೋದು 11/11/11 ನವೆಂಬರ್ 11 ಪತ್ರಿ ಸರ್ ಬರ್ತ್ಡೇ 2011 ಅದು ಓಪನಿಂಗ್ ಆಗಿದೆ. ಅರ್ಥ ಆಯ್ತಾ? ಈ ಟೈಮಲ್ಲಿ ನಾವು ಕೂಡ ಒಂದು ಥಾಟ್ ಏನ್ ಬಂತು ಅಂದ್ರೆ, ನಾವು ಕೂಡ 11/11/11 1,11,111 ಇದೊಂದು ಅಮೌಂಟ್ ಅನ್ನ ನಮ್ಮ ಕಡೆಯಿಂದ ವಾರಿಯರ್ಸ್ ಕಡೆಯಿಂದ ಕೊಡ್ಬೇಕು ಅಂತ ಬಂದಿದೆ. ಇನ್ನೊಂದಷ್ಟು ಕಮ್ಮಿ ಇದೆ ಅದಕ್ಕೆ. ಅದರ ಜೊತೆಗೆ ಹಾಸನ ಧ್ಯಾನ ಯಜ್ಞಕ್ಕೆ ಸ್ವಲ್ಪ ಡೊನೇಟ್ ಮಾಡಬೇಕು. ಅದರ ಜೊತೆಗೆ ಆ ಶರಣ್ಮೃಗಳ ಊಟ ವ್ಯವಸ್ಥೆ ಖರ್ಚು, ಇನ್ನೇನಾದ್ರೂ ಉಳಿದ್ರೆ ನಿಮ್ಮ ಪವನಪುತ್ರರಾಗಿ ಪುಸ್ತಕ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ಪ್ರತಿಯೊಬ್ಬರಿಗೆ 1,1,000 ಅಂತ ಹಾಕಿದೀವಿ ಮಾಸ್ಟರ್ಸ್. ಇವತ್ತು ನಾಳೆ ನಾಡಿದ್ದು 3 ದಿನದಲ್ಲಿ ಯಾರ್ಯಾರು ಬರ್ತೀರೋ ಅವರು ಕುಂದಗೋಳ ಸರ್ ಅವರಿಗೆ ವಿತ್ ಅಮೌಂಟ್ ನೀವು ಲಿಸ್ಟ್ ಅಲ್ಲಿ ಫೋನ್ ಮಾಡಿ ಹೆಸರು ಬರೆಸಿ. ಅವ್ರಿಗೆ ಫೋನ್ ಪೇ ಮಾಡೋದು, ಅವ್ರಿಗೆ ಲಿಸ್ಟ್ ಅಲ್ಲಿ ಬರ್ಸೋದು. ನೀವು ಗೂಗಲ್ ಫಾರ್ಮು ಬೇಡ, ಏನೂ ಬೇಡ. ಸರ್ ನಾನು 1,000 ಪೇ ಮಾಡಿದ್ದೇನೆ, ನಾನು ಬರ್ತಾ ಇದ್ದೇನೆ. ಅಲ್ಲಿ ಬಂದ್ಮೇಲೆ ಹೆಸರು ಬರ್ಸ್ತೀನಿ ಅನ್ಬೇಡಿ ದಯವಿಟ್ಟು. ನಿಮ್ಗೆ ಅಕಾಮಿಡೇಷನ್ ಇದು ಅಲ್ಲಿ ಅಂತೆ ಮಾಸೆ ನಿಮ್ಗೆ ಏನ್ ವ್ಯವಸ್ಥೆ ಇದೆಯೋ ನಮಗ್ ಗೊತ್ತಿಲ್ಲ. ಅದಕ್ಕೆ ನೀವು ದಯವಿಟ್ಟು ಎಲ್ರು ಪೇ ಮಾಡಿ ಬರೋರು, ಆಮೇಲೆ ಹೆಸರು ಬರ್ಸಿ. ಓಕೆ, ಥ್ಯಾಂಕ್ ಯು ರೇಣುಕಾಮೂರ್ತಿ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಎಸ್ ಮಾಸ್ಟರ್ಸ್ ದಯವಿಟ್ಟು ಇಷ್ಟ ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಮತ್ತೇನಾದ್ರೂ ಇದ್ರೆ ಕುಂದಗೋಳ ಸರ್ಗೆ ಕೇಳಿ, ಅವರು ಗ್ರೂಪ್ ಅಲ್ಲಿ ನಿಮ್ಗೆ ಅದನ್ನ ಫೈನಲ್ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು ಮಾಸ್ಟರ್ಸ್. ಸರ್ ಥ್ಯಾಂಕ್ ಯು ಸರ್.